ಲೀಟರ್ದು ತರಿಸಿದೀನಿ. ಸೊ ಈ ತರ ಇದೆ. ತುಂಬಾ ಆಫ್ 10ಗೆ ನಾವು ಒಂದು ಬಿಗ್ ಪ್ರಾಡಕ್ಟ್ ಇಲ್ಲಿ ನೋಡಿ, ದೊಡ್ಡದು, ಇಷ್ಟು ದೊಡ್ಡದಿದೆ. ಪ್ಯಾಕ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಓಹೋ, ಮೀಶೋದವರು ಈ ತರ ಎಲ್ಲ ಮೋಸ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ನಾನು ಇಷ್ಟೊತ್ತವರೆಗೂ ನಿಮ್ಗೆ ಹೇಳ್ದೆ ಅಲ್ವಾ. ಹಲೋ, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮೀಶೋ ಇಂದ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ತರಿಸಿದ್ದೆ. ಸೊ ಪ್ರಾಡಕ್ಟ್ಸ್ ಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡಿದೆ. ಯಾಕೆ ಅಂದ್ರೆ ಒಂದೊಂದು ಐಟಮ್ಸ್ ಬರ್ತಾ ಬರ್ತಾ ಇದ್ದಂಗೆ ಮತ್ತೆ ರಿಟರ್ನ್ ಮಾಡೋದಕ್ಕಾಗಲ್ಲ, ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಇನ್ ಕೇಸ್ ಏನಾದ್ರು ಡ್ಯಾಮೇಜಿಂಗ್ ಎಲ್ಲ ಇದ್ರೆ ಅಂತ ಹೇಳಿ ನಾನು ಫಸ್ಟೇನೆ ಎಲ್ಲ ಅನ್ಬಾಕ್ಸಿಂಗ್ ಮಾಡಿದೀನಿ. ಅದೆಲ್ಲ ಐಟಮ್ಸ್ ಹೇಗಿದೆ ಅಂತ ಹೇಳಿ ಈಗ ನಿಮ್ ಮುಂದೆ ತೋರಿಸ್ತಾ ಇದೀನಿ. ನೋಡಿ, ಇಲ್ಲಿದೆ ಇಷ್ಟೊಂದು ಐಟಮ್ಸ್ ಗಳನ್ನ ತರಿಸಿದ್ದೆ. ಮೀಶೋ ಈಸ್ ಅ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿರುತ್ತೆ. ನಾನು ಇದುವರೆಗೂ ತರಿಸಿರುವಂತಹ ಪ್ರಾಡಕ್ಟ್ ಗಳಲ್ಲಿ ನನಗೆ ಯಾವುದೂ ಕೂಡ ಡಿಫೆಕ್ಟ್ ಅಂತ ಬಂದಿಲ್ಲ. ಕಲರ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರಬಹುದು, ಬಟ್ ಡಿಫೆಕ್ಟ್ ಐಟಮ್ಸ್ ಅಂತ ಬಂದಿಲ್ಲ. ಬಂದ್ರೂ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಆರಾಮಾಗಿ ನಾವು ಎಕ್ಸ್ಚೇಂಜ್ ಮಾಡ್ಕೊಬಹುದು, ರಿಟರ್ನ್ ಮಾಡ್ಕೊಬಹುದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಈಗ ಯಾವ್ಯಾವ ಐಟಮ್ ತರಿಸಿದೀನಿ, ಯಾವ ತರ ಇದೆ ಅಂತ ಹೇಳಿ ನೋಡೋಣವಾ. ಫಸ್ಟ್ ಐಟಮ್ ಒಂದು ಚಿಕ್ಕ ಐಟಮ್ ಇದೆ ಇಲ್ಲಿ. ಆ ಐಟಮ್ ಇಂದ ಸ್ಟಾರ್ಟ್ ಮಾಡೋಣ. ಇದರಿಂದ ಸ್ಟಾರ್ಟ್ ಮಾಡೋಣ. ಇದೇನು ಅಂದ್ರೆ ಹುಕ್ಕುಗಳು, ಅಂದ್ರೆ ಈಗ ಗೋಡೆಗೆಲ್ಲ ಮೊಳೆ ಹಾಕ್ತಿವಲ್ವಾ, ಆ ಮೊಳೆ ಬದಲಾಗಿ ಈ ರೀತಿ ಒಂದು ಹುಕ್ಕುಗಳನ್ನ ಹಾಕ್ಬೋದು. ಆ ರೀತಿ ಒಂದು ಹುಕ್ಕುಗಳನ್ನ ತರಿಸಿದ್ದೆ. ಈಗ ಇನ್ನೊಂದೇನಂದ್ರೆ, ಈ ರೆಂಟೆಡ್ ಹೌಸ್ ಅಲ್ಲಿ ಇರೋರ್ದು ಪ್ರಾಬ್ಲಮ್ ಏನು ಅಂದ್ರೆ, ಓನರ್ ಗಳು ಹೇಳ್ತಾರೆ ಇದು ಮೊಳೆಗಳೆಲ್ಲ ಹಾಕ್ಬೇಡಿ, ಗೋಡೆಗಳ ಹಾಳಾಗುತ್ತೆ ಅಂತ. ಸೊ ಹಂಗಾಗಿ ಓನ್ ಹೌಸ್ ಇರ್ಲಿ, ರೆಂಟೆಡ್ ಹೌಸ್ ಇರ್ಲಿ, ಮೊಳೆ ಹಾಕಿದ್ರೆ ಯಾರಿಗಾದ್ರೂ ಬೇಜಾರಾಗುತ್ತೆ. ಹಾಗಾಗಿ ಈ ರೀತಿ ಒಂದು ಹುಕ್ಕುಗಳನ್ನ ತರಿಸ್ಬಿಟ್ರೆ ಸೊ ಪ್ರಾಬ್ಲಮ್ಮೇ ಇರಲ್ಲ. ಹಾಗಾಗಿ ನಾನು ಈ ರೀತಿ ಒಂದು ಹುಕ್ಕುಗಳನ್ನ ತರಿಸಿದೆ. ಈ ಹಿಂದೆ ನಾನು ಲೋಕಲ್ ಶಾಪ್ ಅಲ್ಲಿ ತಗೊಂಡಿದ್ದೆ. ಸೊ ಪ್ರೈಸು ಜಾಸ್ತಿ ಅಂತ ಅನ್ಸಿತ್ತು. ಹಾಗಾಗಿ ನಾನು ಏನ್ ಮಾಡಿದೆ, ಈ ಸಲ ಮೀಶೋ ಅಲ್ಲಿ ನೋಡ್ಬಿಟ್ಟು ತಗೊಂಡೆ. ನೋಡಿ, ಪ್ಯಾಕಿಂಗ್ ಕೂಡ ಅಷ್ಟೇ ಬಬಲ್ ರ್ಯಾಪ್ ಮಾಡಿ ಕಳ್ಸಿದ್ದಾರೆ. ಸೊ ಪ್ಯಾಕಿಂಗ್ ಕೂಡ ಚೆನ್ನಾಗಿದೆ. ನಾನು ಅಷ್ಟೇ ಅಲ್ಲದೆ ಇವಾಗ ಪ್ರೈಸ್ ನಂಗೆ ಮರ್ತೋಗಿದೆ. ಸೊ ಇಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ಎಲ್ಲಾನು ಕೂಡ, ಅಲ್ಲಿ ನೋಡ್ಬೋದು ಪ್ರೈಸು ಮತ್ತೆ ಕ್ವಾಲಿಟಿ. ಸೊ ಕ್ವಾಲಿಟಿ ಓಕೆ, ಈ ರೀತಿ ಇದೆ ಹುಕ್ಕುಗಳು. ಸೊ ಚೆನ್ನಾಗಿದೆ. ನಾನು ಈ ಹಿಂದೆ ಲೋಕಲ್ ಶಾಪ್ ಅಲ್ಲಿ ತಗೊಂಡು ನಾನು ಆಲ್ರೆಡಿ ಸ್ಟಿಕ್ ಎಲ್ಲ ಮಾಡಿ ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಹ್ಯಾಂಗ್ ಮಾಡಿದೆ. ಸೊ ಅದಕ್ಕಾಗಿ ಈ ರೀತಿ ಒಂದು ಹುಕ್ಕುಗಳನ್ನ ತರಿಸಿದೀನಿ. ಸೊ ಇದರಲ್ಲಿ ವಾವ್, ಎಷ್ಟು ಚೆನ್ನಾಗಿ ಕಾರ್ಡ್ ಬಂದಿದೆ ನೋಡಿ, ಚೆನ್ನಾಗಿದೆ. ಥ್ಯಾಂಕ್ ಯು ಹೇಳ್ಬಿಟ್ಟು, ಥ್ಯಾಂಕ್ ಯು ಫಾರ್ ಯುವರ್ ಪರ್ಚೇಸಿಂಗ್ ಅಂತ ಹೇಳಿ ಹಾಕಿದ್ದಾರೆ. ಸೊ ಚೆನ್ನಾಗಿದೆ ಈ ಕಾರ್ಡು. ಸೊ ಇದರಲ್ಲಿ ಎಷ್ಟಿದೆ ನೋಡೋಣ. 1 2 3 4 5 6 7 8 9 10 11 12 13 14 15. ಓಕೆ, ನೋಡಿ 15 ಪೀಸ್ ಇದೆ ಇದರಲ್ಲಿ. ಸೊ ಅಮೌಂಟ್ ಅನ್ನ ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ. ನನ್ಗೆ ಇವಾಗ ಪರ್ಟಿಕ್ಯುಲರ್ ಆಗಿ ಅಮೌಂಟ್ ಎಷ್ಟು ಕೊಟ್ಟೆ ಅನ್ನೋದು ನೆನಪಿಲ್ಲ. ಹಾಗಾಗಿ ಸೊ ಈ ತರದ ಒಂದು ಹುಕ್ಕುಗಳು ಬಂದಿದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು. ಇದರಲ್ಲಿ ಏನಿದೆ ನೋಡೋಣ. ಆಲ್ರೆಡಿ ನಾನು ಓಪನ್ ಮಾಡಿದ್ದೆ ಅದನ್ನ. ಪ್ರಾಡಕ್ಟ್ ಗಳು ಏನಾದ್ರು ಪ್ರಾಬ್ಲಮ್ ಇದ್ರೆ ಮತ್ತೆ ಕಳಿಸ್ಬಿಡ್ಬೇಕಲ್ವಾ ಟೈಮ್ ಒಳಗಡೆ, ಇಲ್ಲಾಂದ್ರೆ ಟೈಮ್ ಔಟ್ ಆದ್ರೆ ಸುಮ್ನೆ ಆ ಪ್ರಾಡಕ್ಟ್ ಗಳನ್ನ ಇಟ್ಕೊಂಡು ಏನ್ ಮಾಡೋದು. ಓಕೆ, ಇದು ಕಿಚನ್ ಕ್ಲೀನರ್ ಅಂತ. ನಾನು ಯಾವುದೇ ಪ್ರಾಡಕ್ಟ್ಸ್ ಆಗ್ಲಿ ಮೀಶೋ ಇಂದ ಸುಮ್ನೆ ಹಂಗೆ ಬೈ ಮಾಡ್ಬಿಡಲ್ಲ. ಏನ್ ಮಾಡ್ಬೇಕು ಅಂತ, ನೀವು ಯಾವುದೇ ಪ್ರಾಡಕ್ಟ್ಸ್ ತಗೊಳ್ಳಿ, ಪ್ರಾಡಕ್ಟ್ ಅನ್ನ ತಗೊಳ್ಳುವಾಗ ನಿಮ್ಗೆ ಮೀಶೋದಲ್ಲಿ ಸೆಲೆಕ್ಟ್ ಮಾಡ್ತೀರಾ ಅಲ್ವಾ, ಅದ್ರ ಕೆಳಗಡೆ ರಿವ್ಯೂ ಅಂತ ಇರುತ್ತೆ. ಕೆಲವೊಬ್ರು ಪ್ರಾಡಕ್ಟ್ ಗಳನ್ನ ತಗೊಂಡು ರಿವ್ಯೂ ಅನ್ನ ಕೊಟ್ಟಿರ್ತಾರೆ, ಫೋಟೋಸ್ ಹಾಕಿರ್ತಾರೆ, ವಿಡಿಯೋಸ್ ಹಾಕಿರ್ತಾರೆ. ಸೊ ಅವರು ಒಂದು ಒಪಿನಿಯನ್ ಹಾಕಿರ್ತಾರೆ. ಅದ್ರ ಡಿಪೆಂಡ್ ಮೇಲೆ ನೀವು ಪ್ರಾಡಕ್ಟ್ ಗಳನ್ನ ಬೈ ಮಾಡಿ. ಇದರಿಂದ ಗೊತ್ತಾಗುತ್ತೆ ಪ್ರಾಡಕ್ಟ್ಸ್ ಗಳು ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳಿ. ನಾನು ಅಷ್ಟೇ ರಿವ್ಯೂ ನೋಡ್ತೀನಿ. ರಿವ್ಯೂ ನೋಡಿ ಅಲ್ಲಿ ಏನಾದ್ರು ರಿವ್ಯೂ ಚೆನ್ನಾಗಿತ್ತು, ತುಂಬಾ ಜನ ತಗೊಂಡಿದ್ದಾರೆ ಅಂತ ಅಂದ್ರೆ ನಾನು ಪ್ರಾಡಕ್ಟ್ ಗಳನ್ನ ಬೈ ಮಾಡ್ತೀನಿ. ಸುಮ್ನೆ ತಗೊಂಡು ಕನ್ಫ್ಯೂಷನ್ಸ್ ಇರುತ್ತೆ. ಅಯ್ಯೋ ತಗೋಬೇಕೋ ಬೇಡವೋ, ಹೇಗಿದೆ, ಒಂದ್ ಯಾವ್ದೋ ಪ್ರಾಡಕ್ಟ್ ಇಷ್ಟ ಆಗಿರುತ್ತೆ, ಸೊ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಡೌಟ್ ಇರುತ್ತೆ. ನೀವು ರಿವ್ಯೂಸ್ ಅಲ್ಲಿ ಚೆಕ್ ಮಾಡಿದ್ರೆ ಪಕ್ಕಾ ನಿಮ್ಗೆ ಗೊತ್ತಾಗತ್ತೆ ಆ ಪ್ರಾಡಕ್ಟ್ ಚೆನ್ನಾಗಿದೆ ಇಲ್ವೋ ಅಂತ. ಈ ತರ ಒಂದು ಕಿಚನ್ ಕ್ಲೀನರ್ ಅಂತಂದ್ರೆ ಇದು ಕಲೆಗಳನ್ನ, ಅಂದ್ರೆ ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಚಿಮ್ನಿ ಮತ್ತೆ ಇದು ಗ್ಯಾಸ್ ಸ್ಟವ್ ಏನಿರುತ್ತೆ ಅದೆಲ್ಲ ಕಲೆಗಳೇನಾದ್ರು ಇದ್ರೆ ಹೋಗುತ್ತೆ ಅಂತ ಅಂದು ಇದನ್ನ ತರಿಸಿದೀನಿ. ನನ್ಗೆ ಸ್ಕ್ರಬ್ ಎಲ್ಲ ಹಾಕಿ ಹಾಕಿ ಉಜ್ಜಿ ಸಾಕಾಗ್ಬಿಟ್ಟಿದೆ. ಹಾಗಾಗಿ ಇದನ್ನ ಒಂದ್ಸಲ ಟ್ರೈ ಮಾಡೋಣ ಅಂತ. ಹೇಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ತರಿಸಿದೀನಿ. ನೋಡೋಣ, ನಾನು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಮತ್ತೆ ಹೇಳ್ತೀನಿ ಚೆನ್ನಾಗಿದೆಯೋ ಇಲ್ವೋ ಅಂತ. ಸೊ ಈ ಒಂದು ಬಾಟಲ್ ಜೊತೆಗೆ ಈ ತರ ಒಂದು ಸ್ಪ್ರೇಯರ್
ಈ ತರ ಒಂದು ಸ್ಪ್ರೇಯರು ಮತ್ತೆ ಅದಕ್ಕೊಂದು ಪೈಪ್ ಕೊಟ್ಟಿದ್ದಾರೆ. ಸೊ ಈ ಕ್ಯಾಪ್ ಅನ್ನ ತೆಗೆದ್ಬಿಟ್ಟು ಸ್ಪ್ರೇಯರ್ ಹಾಕೊಂಡು ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೆ ಆಯ್ತು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಥರ್ಡ್ ಪ್ರಾಡಕ್ಟ್. ಸೊ ಅಷ್ಟೇ ಅಲ್ಲದೆ ಮೀಶೋದಲ್ಲಿ ಮಹಾ ಇಂಡಿಯನ್ ಸೇಲು, ಆಮೇಲೆ ರಿಪಬ್ಲಿಕ್, ಇಂಡಿಪೆಂಡೆನ್ಸ್ ಡೇ ಈ ತರ ಎಲ್ಲ ಇದ್ದಾಗ ತುಂಬಾ ಸೇಲ್ಗಳು ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ನೀವು ಆರ್ಡರ್ ಮಾಡ್ಕೊಳ್ಳಿ, ಯಾಕೆಂದ್ರೆ ತುಂಬಾ ಲೋ ಪ್ರೈಸ್ ಅಲ್ಲಿ ಸಿಗುತ್ತೆ ಪ್ರಾಡಕ್ಟ್ ಗಳೆಲ್ಲ. ಆ ಟೈಮಲ್ಲಿ ನೀವು ಬೇರೆ ಟೈಮಲ್ಲಿ ಯಾವ ಐಟಮ್ಸ್ ಬೇಕೋ ಅದನ್ನ ಕಾರ್ಟಿಗೆ ಹಾಕಿ ಇಟ್ಕೊಂಡು ನಿಮಗೆ ಬೇಕಂದಾಗ ಪ್ರೈಸ್ ಲೋ ಅನ್ಸ್ದಾಗ ತಗೊಂಡ್ರೆ ಆಯ್ತು. ರಿಪಬ್ಲಿಕ್ ಟೈಮ್ ಅಲ್ಲಿ, ಇಂಡಿಪೆಂಡೆನ್ಸ್ ಡೇ ಈ ತರ ಟೈಮಲ್ಲೆಲ್ಲ ತುಂಬಾ ಕಡಿಮೆ ಆಗಿರುತ್ತೆ ಅಮೌಂಟ್. ಸೊ ನೆಕ್ಸ್ಟ್ ಬಂದು ಇದು ಗಣೇಶ. ಕವರ್ ತೆಗೆದು ತೋರಿಸ್ಬಿಡ್ತೀನಿ. ಓಕೆ, ಸೊ ಈ ತರ ಒಂದು ಪುಟ್ಟ ಗಣೇಶ ಇಷ್ಟ ಅಗಲ ಬರುತ್ತೆ, ಚೆನ್ನಾಗಿದೆ, ವೇಟ್ ಇದೆ, ಪರವಾಗಿಲ್ಲ. ಇಲ್ಲಿ ಒಂದು ನಾನು ನೋಡಿದಾಗ ಇಲ್ಲಿ ಒಂದು ಕೊಂಡಿ ತರ ಇತ್ತು, ಬಟ್ ಇಲ್ಲೇನು ಕೊಂಡಿ ಇಲ್ಲ. ಇದನ್ನ ಹೇಗ್ ಸ್ಟಿಕ್ ಮಾಡ್ಬೇಕು ಗೊತ್ತಿಲ್ಲ, ನೋಡೋಣ. ಡಬಲ್ ಟೇಪ್ ಗಮ್ ಏನಾದ್ರು ಹಾಕಿ ನಾನು ಇದನ್ನ ಫಸ್ಟ್ ಫ್ರಂಟ್ ಡೋರ್ ಇರುತ್ತೆ ಅಲ್ವಾ, ಅದಕ್ಕೆ ಸ್ಟಿಕ್ ಮಾಡೋಣ ಅಂತ ಹೇಳಿ ತರಿಸಿದೀನಿ. ಚೆನ್ನಾಗಿದೆ ಗಣೇಶ. ಸೊ ಪ್ರೈಸ್ ಎಲ್ಲಾನು ನಾನು ಇಲ್ಲಿ ಸೈಡ್ ಅಲ್ಲೇ ಹಾಕಿರ್ತೀನಿ. ಸೊ ಥರ್ಡ್ ಒನ್ ಗಣೇಶ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಓಕೆ, ಕ್ವಾಲಿಟಿನೂ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಬಂದು ಇದು ಮೇ ಬಿ ಬಾಟಲ್ ಇರ್ಬೇಕಂದ್ರೆ ಆಯಿಲ್ ಡಿಸ್ಪೆನ್ಸರ್, ಆಯಿಲ್ ಬಾಟಲ್ ಇರಬೇಕು. ಎಸ್, ಫೋರ್ತ್ ಬಂದು ಆಯಿಲ್ ಕ್ಯಾನು. ನನಗೆ ಈ ಪ್ಲಾಸ್ಟಿಕ್ ಕ್ಯಾನ್ ಬಳಸಿ ಏನಾಗ್ಬಿಡುತ್ತೆ ಅಂದ್ರೆ ಹಾಕುವಾಗ ಸ್ವಲ್ಪ ಎಣ್ಣೆ ಚೆಲ್ಲೋದ್ರೂ ಕೂಡ ಗಲೀಜಾಗ್ಬಿಡುತ್ತೆ. ಪದೇ ಪದೇ ಕ್ಲೀನ್ ಮಾಡಕ್ ಹೋದ್ರು ಅದು ಸ್ಕ್ರಾಚಸ್ ಆಗ್ಬಿಡುತ್ತೆ. ಹಂಗಾಗಿ ನಾನು ಈ ತರದ್ದು ಒಂದು ತರಿಸಿದೆ, ಗ್ಲಾಸ್ದು ಒಂದು ತರಿಸಿದೆ, ಬಟ್ ಹ್ಯಾಂಡಲ್ ಮಾಡೋದಕ್ಕೆ ಅದು ಬರೀ 1/2 ಲೀಟರ್, ಹಾಗಾಗಿ ನಂಗೆ ಕಂಫರ್ಟ್ ಅನಿಸ್ಲಿಲ್ಲ. ಹಾಗಾಗಿ ನಾನು ಇದನ್ನ ತರಿಸಿದೆ. ನೋಡಿ ಈ ತರ ಇದು ಹೆಂಗೆ ಅಂದ್ರೆ ಇದ್ರೊಳಗಡೆ ಈ ತರದ್ದು ಒಂದು ಇದೆ, ಕ್ಯಾಪ್ ಇದೆ. ಸೊ ಅದ್ರ ಮೇಲೆ ಇದೇನು ಇಲ್ಲ, ಈ ತರ ಹಾಕೊಂಡು ಇದು 1 ಲೀಟರ್ದು. ನನಗೆ 1 ಲೀಟರ್ ಬೇಕಾಗಿತ್ತು. ಈಗ ಒಂದು ಪ್ಯಾಕ್ ತರ್ತೀವಿ ಅಂದ್ರೆ ಅದು 1 ಲೀಟರ್ ಆಯಿಲ್ ಇರುತ್ತೆ. ನಾವು ಅರ್ಧ ಲೀಟರ್ದು ಕ್ಯಾನ್ಗಳು ತಗೊಂಡು ಅದಕ್ಕೆ ಅರ್ಧ ಲೀಟರ್ ಇದಕ್ಕೆ ಅರ್ಧ ಲೀಟರ್ ಹಾಕಿ ರಾಮಾಯಣ ಮಾಡೋಕ್ಕಿಂತ ನಾನು 1 ಲೀಟರ್ದು ತರಿಸಿದ್ದೀನಿ. ಸೊ ಈ ತರ ಇದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇಲ್ಲಿ ಗ್ಲಾಸ್ ಅಲ್ಲ ಇದು, ಬಟ್ ಗ್ಲಾಸ್ ತರ ಕಾಣಿಸುತ್ತೆ, ಇದು ಗ್ಲಾಸ್ ಅಲ್ಲ, ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್. ಸೊ ಇಲ್ಲಿ ಒಂದು ರಬ್ಬರ್ ತರ ಇದೆ, ಇಲ್ಲಿ ಆಯಿಲ್ ಅನ್ನ ಹಾಕ್ಬೋದು. ಈ ತರ ಯೂಸ್ ಮಾಡೋದಾದ್ಮೇಲೆ ಹಿಂಗೆ ಕ್ಯಾಪ್ ಹಾಕಿ ಇಟ್ಬಿಟ್ರೆ ಸೊ ಮುಗೀತು. ನೋಡಿ ಚೆನ್ನಾಗಿದೆ ಈ ಪ್ಯಾಕ್, ಇಷ್ಟ ಆಯ್ತು ನನಗೆ. ನಾನು ಇದನ್ನ ಓಪನ್ ಮಾಡಿದ್ಮೇಲೆ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ ನೀವು, ಈ ತರದ್ ಒಂದೇನೋ ಡಿಸ್ಪೆನ್ಸರು ಅಥವಾ ಬಾಟಲ್ಸ್ ಸ್ವಲ್ಪ ನೀರ್ ಹಾಕಿ ನೋಡಿದ್ರೆ ಒಳ್ಳೇದು. ನಾವು ಮೇಲ್ಗಡೆ ನೋಡ್ಬಿಟ್ಟೆ ಓ ಚೆನ್ನಾಗಿದೆ ಬಿಡು ಅಂತ ಹೇಳಿ ತಗೊಂಡ್ಬಿಡ್ತೀವಿ. ಏನಾದ್ರು ಕ್ರ್ಯಾಕ್ಸ್ ಇದ್ರೆ, ಹೋಲ್ಗಳಿದ್ರೆ ಅಥವಾ ಲೀಕೇಜ್ ಇದ್ರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ತರ್ಸದ್ಮೇಲೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಯೂಸ್ ಮಾಡಿ ನೋಡಿದೆ. ಸೊ ಯಾವುದೇ ತರ ಕ್ರ್ಯಾಕ್ಸ್ ಹೋಲು ಇರ್ಲಿಲ್ಲ. ಸೊ ಈ ತರದ್ದೆಲ್ಲ ನೀವು ಯಾವ್ದೇ ಪ್ರಾಡಕ್ಟ್ಸ್ ತಗೊಂಡ್ರು ಈ ತರ ಟ್ರಿಕ್ಸ್ ಗಳನ್ನ ನೀವು ಬಳಸೋದ್ರಿಂದ ಪ್ರಾಡಕ್ಟ್ ನ ಲಾಂಗ್ ಲಾಸ್ಟಿಂಗ್ ಆಗಿ ಯೂಸ್ ಮಾಡ್ಬೋದು. ಸೊ ನೋಡಿ, ಅಷ್ಟೇ ಅಲ್ಲದೆ ಮೀಶೋ ಅಲ್ಲಿ ಸುಮಾರಷ್ಟು ಜನ ಪ್ರಾಡಕ್ಟ್ ಗಳನ್ನ ಬೈ ಮಾಡಿದಾಗ ಉದ್ದ ಕಡಿಮೆ ಇದೆ, ಅಗಲ ಕಡಿಮೆ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ತಾ ಇರ್ತೀರ. ಮೆಜರ್ಮೆಂಟ್ ಕೂಡ ಅಲ್ಲಿ ಕೊಟ್ಟಿರ್ತಾರೆ. ಸೊ ಮೆಜರ್ಮೆಂಟ್ ಅನ್ನು ನೀವು ನೋಡ್ಕೊಂಡು ನೀವು ಸೈಜ್ ನೋಡ್ಬಿಟ್ಟು ಫೋಟೋದಲ್ಲಿ ಯಾವ್ದನ್ನೇ ಆಗ್ಲಿ ಚಿಕ್ಕದು ದೊಡ್ಡದು ಮಾಡ್ಬೋದು. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಫೋಟೋದಲ್ಲೇ ನೋಡ್ಬಿಟ್ಟು ಓ ದೊಡ್ಡದಾಗಿದೆ ಐಟಮ್ ಅಂತ ತರಿಸ್ಬಿಡ್ತೀರಾ. ತರ್ಸಿದ್ಮೇಲೆ ಡಿಸಪಾಯಿಂಟ್ ಆಗುತ್ತೆ, ಸೊ ಚಿಕ್ಕದಾಗಿದೆ ಅಂತ. ಹಂಗಾಗಿ ಅಲ್ಲಿ ಮೆಜರ್ಮೆಂಟ್ ಕೊಟ್ಟಿರ್ತಾರೆ, ಆ ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳಿ. 30 ಸೆಂಟಿಮೀಟರ್, 40 ಸೆಂಟಿಮೀಟರ್ ಈ ತರ ಸೆಂಟಿಮೀಟರ್ ಲೆಕ್ಕದಲ್ಲಿ ಕೊಟ್ಟಿರ್ತಾರೆ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಳತೆ ಇದೆ ಅಂತ. ಸೊ ನೆಕ್ಸ್ಟ್ ಬಂದು ನಾನು ಇದು ತರಿಸಿರೋದು, ಇದು ಬಂದು ಬೆಡ್ಶೀಟ್. ನನಗೆ ಎಲಾಸ್ಟಿಕ್ ಇರುವಂತಹ ಬೆಡ್ಶೀಟ್ ಬೇಕಾಗಿತ್ತು. ಯಾಕೆಂದ್ರೆ ನಾನು ಬೆಡ್ಶೀಟ್ ಹಾಕ್ದಾಗೆಲ್ಲ ನನ್ನ ಮಗ ಏನ್ ಮಾಡ್ತಾನೆ ಅಂದ್ರೆ ಬೆಡ್ ಮೇಲಿರೋ ಬೆಡ್ಶೀಟ್ ಎಲ್ಲ ಒಂದ್ ಕಡೆ ಇರುತ್ತೆ, ಅವನು ಒಂದ್ ಕಡೆ ಇರ್ತಾನೆ. ಎಷ್ಟೇ ನಾನು ಬೆಡ್ ಒಳಗಡೆ ಕವರ್ ಮಾಡಿದ್ರು ಕೂಡ ಅದನ್ನ ಎಳ್ದು ಹಾಕ್ತಾನೆ. ಹಾಗಾಗಿ ಈ ತರದ್ದು ಒಂದು ಬೆಡ್ಶೀಟ್ ಅನ್ನ ತಗೊಳ್ಳೋಣ ಅಂತ ಹೇಳಿ ತಗೊಂಡೆ. ರಬ್ಬರ್ ಇರುವಂತದ್ದು. ಲೋಕಲ್ ಅಲ್ಲಿ ಕೇಳಿದಾಗ ಅಂದ್ರೆ ಅಂಗಡಿಗಳಲ್ಲಿ ಇಲ್ಲೆಲ್ಲ ಕೇಳಿದಾಗ ಕಾಸ್ಟ್ ಜಾಸ್ತಿ ಇತ್ತು. ಹಂಗಾಗಿ ನಾನು ನೋಡೋಣ ಮೀಶೋ ಅಲ್ಲಿ ಒಂದ್ಸಲ ತರ್ಸೋಣ, ಚೆನ್ನಾಗಿದ್ರೆ ಮತ್ತೆ ತಗೊಳ್ಳೋಣ ಅಂತ ಹೇಳಿ ತರಿಸ್ದೆ. ಓಕೆ ನೋಡಿ ಈ ತರ ಇದೆ. ಇದಕ್ಕೆ 2 ಪಿಲ್ಲು ಬಂದಿದೆ. ಸ್ಮೆಲ್ ಒಂಥರ ಕೆಟ್ಟದಾಗಿದೆ, ಇದು ವಾಶ್ ಮಾಡಿ ಯೂಸ್ ಮಾಡಬೇಕು. ಓಕೆ, ಇದು ಪಿಲ್ಲೋ ಕವರ್. ಸೊ ಕಾಟನ್, ಇದು ಚೆನ್ನಾಗಿದೆ ಕಾಟನ್ದು. ಏನೇ ಆಗ್ಲಿ ವಾಶ್ ಮಾಡಿ ಬಳಸೋದೇ ಒಳ್ಳೇದು.
ಸ್ಮೆಲ್ಲು ತುಂಬ ಕೆಟ್ಟಾಗಿದೆ. ಸೊ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಈ ಥರ ಆಗುತ್ತೆ. ಸೊ ಇದೊಂದು ಕಲರು ಪಿಲ್ಲು, 2 ಪಿಲ್ಲು ಇದೆ, ಅದು ಯೆಲ್ಲೋ ಇದೆ, ಇದು ಬ್ಲೂ ಇದೆ. ಸೊ ನೆಕ್ಸ್ಟ್ ಇದು ಈ ಥರ ಬೆಡ್ಶೀಟು, ಇದು ಡಬಲ್ ಬೆಡ್ಶೀಟು, ನಿಮ್ಗೆ ಬೇಕಂದ್ರೆ ಕಿಂಗ್ ಕ್ವೀನ್ ಸೈಜಲ್ಲೂ ಕೂಡ ಸಿಗುತ್ತೆ. ಸೊ ಇದೊಂದು ಬೆಡ್ಶೀಟು ಈ ಕಲರಲ್ಲಿದೆ. ಸೊ ಬ್ಲೂ ಯೆಲ್ಲೋ ಈ ಥರ ಕಾಂಬಿನೇಷನ್ ಇದೆ. ಇಲ್ಲಿ ನೋಡಿ, ಈ ಒಂದು ರೀಸನ್ಗೆ ನಾನು ತಗೊಂಡಿದ್ದು, ಎಲಾಸ್ಟಿಕ್ ಇರೋದ್ರಿಂದ ಒಳಗಡೆ ಹಾಕ್ಬಿಟ್ರೆ ಇದು ಸ್ಟಿಕ್ ಆಗ್ಬಿಡುತ್ತೆ ಅಂತ ಹೇಳಿ ನಾನು ತಗೊಂಡಿದ್ದೀನಿ. ನೋಡೋಣ, ಕ್ವಾಲಿಟಿ ಚೆನ್ನಾಗಿದೆ. ಸೊ ಕಾಟನ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ವಾಶ್ ಮಾಡಿ ಯೂಸ್ ಮಾಡುವ, ನೋಡುವ ಹೇಗೆ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಈ ಒಂದು ಬೆಡ್ಶೀಟ್. ಓಕೆ, ನೆಕ್ಸ್ಟು ಇದೇನು ಗೊತ್ತಾ, ಏನು ಅಂದರೆ, ಓಕೆ, ಇದನ್ನ ನಾನು ಮೇಲ್ಗಡೆ ಕವರ್ ಅಷ್ಟೇ ಕಟ್ ಮಾಡಿದೆ, ಬಟ್ ಒಳಗಡೆ ನಾನು ಇನ್ನೂ ನೋಡಿಲ್ಲ. ಇದು ಅಷ್ಟೇ, ಇದು ನಿನ್ನೆನೋ ಇನ್ನು ಮೊನ್ನೆನೋ ಬಂತು, ಹಂಗಾಗಿ ನೋಡೋಕ್ಕಾಗಿಲ್ಲ ಏನಿದೆ. ಎಸ್, ಬಟ್ಟೆ ಕವರ್ಗಳು. ಅಂದರೆ ಈಗ ನಾವು ಬಟ್ಟೆ ಎಲ್ಲ ಹಾಕಿ ಒಂಥರ ಅಸೆಂಬಲ್ ಆಗಿ ನೀಟಾಗಿ ಜೋಡಿಸಿಡ್ಬೋದು ಅನ್ನೋದಕ್ಕೆ ನಾನು ಈ ಥರ ಒಂದು ಕವರ್ಗಳನ್ನು ತರಿಸಿದ್ದೀನಿ. ನನಗೆ ಬ್ಲಾಕ್ ಆ್ಯಂಡ್ ವೈಟ್ ಮಿಕ್ಸ್ ಇರೋ ಕಾಂಬಿನೇಷನ್ ಇರೋ ಬಟ್ಟೆನೇ ಆಗಲಿ ಕ್ಲಾತೇ ಆಗಲಿ, ಅಂದರೆ ಈ ಥರದ್ದೇ ಆಗಲಿ, ನಂಗೆ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ನಾನು ಬ್ಲಾಕ್ ಆ್ಯಂಡ್ ವೈಟ್ ಸ್ಮೆಲ್ಲು, ಇದು ಪೇಂಟ್ ಸ್ಮೆಲ್ ಅನಿಸುತ್ತೆ, ಸ್ಮೆಲ್ ಚೆನ್ನಾಗಿಲ್ಲ. ಒಂದ್ಸಲ ನೀರಲ್ಲಿ ಅದ್ದೆ ಹಾಕಿ ಆಮೇಲೆ ಬಳಸುವ. ಸೊ ಇದು ನೋಡಿ, ಇಷ್ಟು ಬಟ್ಟೆ ಕವರ್ಗಳಿದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇಷ್ಟಿದೆ. ಇದರಲ್ಲಿ ಹೆಂಗೆ ಅಂದರೆ, ಓಕೆ, ಇಲ್ಲಿ ಜಿಪ್ ಇದೆ. ಈ ಜಿಪ್ಪನ್ನು ಹಿಂಗೆ ತೆಗೆದು, 2 ಜಿಪ್ ಇದೆಯಾ? ಹೌದು, 2 ಜಿಪ್ ಇದೆ. ಈ ದೊಡ್ಡದಾಗಿದೆ, ಹಾಕ್ಬೋದೇನೋ ಒಂದು 3-4 ಸೀರೆ ಹಾಕ್ಬೋದು, ಇನ್ನು ಜಾಸ್ತಿ ಹಾಕ್ಬೋದಪ್ಪ. ಇಷ್ಟು ದೊಡ್ಡದಾಗಿದೆ. ಓ ಹುಷಾರು. ಓಕೆ, ಹಿಂಗಿದೆ. ಹಿಂಗೆ ಅಂದರೆ ಇಲ್ಲಿ ಈ ಥರ ಬರುತ್ತೆ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅನ್ನೋ ಥರ ಏನಿಲ್ಲ. ಓಕೆ ಅನ್ನೋ ಥರ ಇದೆ. ಇದು ತುಂಬ ತೆಳು ಇದೆ ಈ ಬಟ್ಟೆ. ಓಕೆ, ಪರವಾಗಿಲ್ಲ, ನಾವೇನಿದೆ, ನೀನು ಬಟ್ಟೆ ಹಾಕಿಡೋದು ಅಷ್ಟೇ ಅಲ್ವಾ, ಈ ಥರ ಯೂಸ್ ಮಾಡ್ಬೋದು. ಬಟ್ ಔಟ್ ಆಫ್ 10ಗೆ ನಾವು ಒಂದು 6 ಕೊಡ್ಬೋದು, ಹಂಗಿದೆ ಇದು. ಉಳಿದಿದ್ದೆಲ್ಲ ಪ್ರಾಡಕ್ಟ್ಸ್ಗಳು ಓಕೆ. ಈ ಥರ ಇಲ್ಲಿ ಬಟ್ಟೆಗಳನ್ನು ಹಾಕಿ ಈ ಥರ ಕ್ಲೋಸ್ ಮಾಡಿ ಮತ್ತೆ ಜಿಪ್ ಹಾಕ್ಬಿಟ್ರೆ ಒಂದು ಬಾಕ್ಸ್ ಥರ ಇದೆ. ನಾವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಇರುತ್ತೆ ಮೀಶೋದಲ್ಲಿ, ಹೇಳ್ಬೇಕು ಅಂದರೆ ಅಲ್ವಾ. ಚೆನ್ನಾಗಿರುತ್ತೆ. ಯಾರೆಲ್ಲ ಮೀಶೋದಲ್ಲಿ ಆರ್ಡರ್ ಮಾಡ್ಕೊತೀರಾ, ತರಿಸ್ತೀರಾ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ಪ್ರಾಡಕ್ಟ್ಸ್ಗಳು ಇಷ್ಟ, ಯಾವ ಥರ ಪ್ರಾಡಕ್ಟ್ಗಳು ತರಿಸಿದ್ದೀರಾ. ಸೊ ಇದು ಪ್ಯಾಕ್ ಆಫ್ 6 ಅನಿಸುತ್ತೆ. 1 2 3 4 5 ಆ್ಯಂಡ್ 6, ಎಸ್ 6 ಪ್ರಾಡಕ್ಟ್ಸ್ ಇದೆ. 6 ಇದೆ ಕವರ್ಗಳು ಈ ಥರದ್ದು. ಸೊ ನಾವು ಬೀರಲ್ಲೆಲ್ಲ ಬಟ್ಟೆ ಇಟ್ಟಾಗ ಹಿಂಗಿಟ್ಟಾಗ ಎಳ್ದು ಕಿತ್ತಾಕ್ಬಿಡ್ತೀವಿ. ಹಂಗಾಗಿ ಈ ಥರ ಒಂದು ಬ್ಯಾಗ್ಗಳನ್ನು ತರಿಸಿದ್ರೆ ನೀಟಾಗಿ ಹಾಕಿಡ್ಬೋದು ಅಂತ ತರಿಸಿದ್ದೀನಿ. 6 ಇದೆ, ಪ್ಯಾಕ್ ಆಫ್ 6. ಸೊ ಇದನ್ನು ಕೂಡ ಸೈಡಲ್ಲಿ ಹಾಕಿರ್ತೀನಿ ಅಮೌಂಟ್ ಎಷ್ಟು ಅಂತ. ಸೊ ನೆಕ್ಸ್ಟ್ ಬಂದು ಇದೊಂದು ಬಿಗ್ ಪ್ರಾಡಕ್ಟ್. ಇಲ್ಲಿ ನೋಡಿ, ದೊಡ್ಡದು, ಇಷ್ಟು ದೊಡ್ಡದಿದೆ, ತುಂಬ ಹೆವಿ ಇದೆ. ಸೊ ಇದರಲ್ಲಿ ಏನಿದೆ ಗೊತ್ತಾ, ಇದು ಹೋಮ್ ಡೆಕೋರ್ ಐಟಮ್ಸ್. ಇಲ್ಲಿ ನೋಡಿ ಹೆಂಗಿದೆ ಅಂತಂದ್ರೆ, ಅಪ್ಪ ನಾನು ಹಿಂಗೆ ತೆಗಿಬೇಕು. ಇದು ಯಾವ ಥರ ಅಂತಂದ್ರೆ, ಎಸ್, ಫಸ್ಟು ಈ ಥರ, ಓಹೋ, ಈ ಥರ ಕಂಬಿ ಇದೆ ನೋಡಿ, ಈ ಥರ ಕಂಬಿಗಳಿದೆ. ಕಂಬಿಗೆ ಏನು ಮಾಡಬೇಕು ಅಂದರೆ, ಇದು ಉಲ್ಟಾನ, ಈ ಥರ 3 ಕಂಬಿ ಇದೆ, 1 2 3. ಇಲ್ಲಿ ರ್ಯಾಪ್ ಮಾಡಿದ್ದಾರೆ, ಹಂಗಾಗಿ ನಿಮಗೆ 3 ಒಂದೇ ಥರ ಅನಿಸುತ್ತೆ. ಇದರಲ್ಲಿರೋದು 3 ಐಟಮ್ಸ್. ಸೊ 3 ಇದೆ. ಓಕೆ, ಈ 3ಕ್ಕೆ ಇದು ಹೆಂಗಪ್ಪ ತೆಗಿಯೋದು. ಇಷ್ಟು ದೊಡ್ಡ ಬ್ಯಾಗ್ಸಲ್ಲಿ ಆ್ಯಕ್ಚುಲಿ ಪ್ಯಾಕಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಇದೇನು ಗೊತ್ತಾ, ಈ ಥರ ಹಿಂಗಿಡೋದು ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲಿ ಆ್ಯಕ್ಚುಲಿ ಇದು ಕಂಬಿ ಬಂದಿರೋದ್ರಿಂದ ಕೂರ್ತಾ ಇಲ್ಲ. ಇದನ್ನು ಕಿತ್ಬಿಡೋಣ, ಕಿತ್ತರೆ ಗೊತ್ತಾಗುತ್ತೆ. ಇಲ್ಲಿ ಒಂದು
ಇದು ಕೂಡ 3 ಇದೆ. ಇಲ್ಲಿ ಒಂದು ಇದು ದೊಡ್ಡ ಇದು ಇದೆ ದೊಡ್ಡ, ಇಲ್ಲಿ ಒಂದು ಇಲ್ಲಿ ಒಂದು, ಈ ತರ ನೋಡಿ 1 ದೆನ್ 2 ಇಲ್ಲೊಂದಿದೆ 3. ಇದ್ರೊಳಗಡೆ ಏನ್ ಗೊತ್ತಾ, ಫ್ಲವರ್ ಪಾಟ್ ಇಟ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ನಾನು ಮೀಶೋದಲ್ಲಿ ಆಮೇಲೆ ಕೆಲವೊಂದು ಸೀರಿಯಲ್ಗಳಲ್ಲೆಲ್ಲ ಈ ತರ ಇಡ್ತಾ ಇದ್ರು, ನನ್ಗೆ ನೋಡಿ ಅವಾಗ ಅವಾಗ ತಗೋಬೇಕು ಅನಿಸ್ತಾ ಇರ್ತಿತ್ತು, ಬಟ್ ತಗೊಂಡಿರ್ಲಿಲ್ಲ. ಇವಾಗ ಫೈನಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ, ಹೈಟ್ ವೈಸ್ ಆಗಿ ಇಟ್ಟಿದ್ದೀನಿ. ಇದು 1 2 ದೆನ್ 3, ಸೊ 3 ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ಇದು ಕ್ವಾಲಿಟಿ ಚೆನ್ನಾಗಿದೆ. ಓಕೆನಾ, ಇದಿಷ್ಟು ಪ್ರಾಡಕ್ಟ್ಸ್. ನೆಕ್ಸ್ಟು ಇದೊಂದು ಪ್ರಾಡಕ್ಟ್ ಇದೆ, ಇಲ್ಲೊಂದು. ಓಕೆನಾ, ಇದು ಏನಾಗಿದೆ ಗೊತ್ತಾ, ಓಕೆ ಓಪನ್ ಮಾಡೋಣ. ಇದರಲ್ಲಿ ಏನಿದೆ ಅಂತ, ಇದರಲ್ಲಿ ಏನಿದೆ ಅಂತ ನೋಡೋಣ. ಏನಿದೆ ಇದರಲ್ಲಿ, ಪೇಪರ್ಗಳ. ಓ ಮೈ ಗಾಡ್, ಏನಿಲ್ವಾ, ಹಂಗೆ ಕೊಟ್ಟು ಕಳ್ಸಿದಾರಾ? ಇದರಲ್ಲಿ ಆಕ್ಚುಲಿ ನಾನು ಆರ್ಡರ್ ಮಾಡಿದ್ದು ಹಟ್ ಅಂದ್ರೆ ಈ ಚಿಕ್ಕ ಮಕ್ಕಳಿಗೆ ಟೆಂಟ್ ಹೌಸ್ ಬರುತ್ತೆ ಅಲ್ವಾ, ಅದು. ಬಟ್ ಖಾಲಿ ಪ್ಯಾಕ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಓಹೋ, ಮೀಶೋದವರು ಈ ತರ ಎಲ್ಲ ಮೋಸ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ನಾನು ಇಷ್ಟೊತ್ತವರೆಗೂ ನಿಮ್ಗೆ ಹೇಳ್ದೆ ಅಲ್ವಾ. ನೋಡಿ, ಈ ತರ ಎಲ್ಲ ಇದು ಕೊಟ್ಟಿದ್ದಾರೆ ಅಲ್ವಾ, ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಯಾವ ತರ ಅಸೆಂಬಲ್ ಮಾಡ್ಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಏನೂ ಇಲ್ಲ ನೋಡಿ. ನಿಮ್ಮಂದನೆ ಕಟ್ ಮಾಡಿ ಇದನ್ನ ಅನ್ಬಾಕ್ಸಿಂಗ್ ಮಾಡ್ದೆ ಅಲ್ವಾ, ಮೀಶೋದವ್ರು ಹೀಗೂ ನಮ್ಗೆ ಮೋಸ ಮಾಡ್ತಾರೆ ನೋಡಿ. ಖಾಲಿ ಬಾಕ್ಸ್ ಕಳಿಸ್ಬಿಟ್ಟಿದ್ದಾರೆ. ಸೊ ಹಾಗ ಅನ್ಕೊಂಡ್ರಾ? ಇಲ್ಲ, ನಿಜವಾಗ್ಲೂ ಅವರು ಕಳ್ಸಿದ್ರು. ಸೊ ಇದ್ರಲ್ಲಿ ಟೆಂಟ್ ಹೌಸ್ ಬಂದಿತ್ತು. ನನ್ ಮಗ ತುಂಬಾ ಇಷ್ಟಪಟ್ಟು ಆರ್ಡರ್ ಮಾಡಮ್ಮ ಅಂತ ಹೇಳ್ತಾನೆ ಇರ್ತಿದ್ದ. ಹಂಗಾಗಿ ಆರ್ಡರ್ ಮಾಡಿದ ದಿನಾನೇ ಅವ್ನ್ ಸಮಾಧಾನ ಆಗ್ಲಿಲ್ಲ. ಸೊ ಹಂಗಾಗಿ ನಾನು ಅದನ್ನ ತರಿಸ್ಬೇಕಾಗಿ ಬಂತು. ಸೊ ಆ ಟೆಂಟ್ ಹೌಸ್ ಆಲ್ರೆಡಿ ಟೆಂಟ್ ಆಗಿ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಎಲ್ಲ ಅವರು ಸ್ಟಿಕ್ ಮತ್ತೆ ಅದ್ ಮೇಲ್ಗಡೆ ಹಾಕೋ ಕವರ್ ಎಲ್ಲ ಕೊಟ್ಟಿದ್ರು. ಅವನ ಅರ್ಜೆನ್ಸಿಗೆ ನಾನು ಬೇಗ ಓಪನ್ ಮಾಡ್ಬೇಕಾಗಿ ಬಂತು. ಸೊ ಮೀಶೋದವ್ರು ನನ್ಗೇನು ಮೋಸ ಮಾಡಿಲ್ಲ, ಪ್ರಾಡಕ್ಟ್ಗಳಂತೂ ಎಲ್ಲಾ ಚೆನ್ನಾಗಿದೆ. ಸೊ ನನ್ಗೆ ಇದ್ರದ್ದು ಒಂದು ಕ್ವಾಲಿಟಿ ಸ್ವಲ್ಪ ಲೋ ಇದೆ ಅಂತ ಅನಿಸ್ತು, ಅದರ್ವೈಸ್ ಎಲ್ಲ ಸಖತ್ತಾಗಿದೆ. ನಾನು ಆಲ್ಮೋಸ್ಟ್ ಮೀಶೋದಿಂದ ಸುಮಾರಷ್ಟು ಪ್ರಾಡಕ್ಟ್ಗಳನ್ನ ತರಿಸ್ತಾನೆ ಇರ್ತೀನಿ. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಒಂದೇ, ಅದರಲ್ಲಿ ರಿವ್ಯೂಸ್ ಇರುತ್ತೆ, ಫೋಟೋಗಳಿರತ್ತೆ, ಯಾರ್ಯಾರು ತಗೊಂಡಿದ್ದಾರೆ, ವಿಡಿಯೋಗಳಿರತ್ತೆ. ಸೊ ಎಲ್ಲಾನು ನೋಡ್ಕೊಂಡ್ರೆ ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಮತ್ತೆ ವಿಡ್ತ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನ ನೋಡಿ ನೀವು ತಗೊಂಡ್ರೆ ಒಳ್ಳೇದು. ಸೊ ನಾನು ಅದೇ ತರ ತಗೊಂತೀನಿ. ಹಂಗಾಗಿ ನನ್ಗೆ ಇದುವರೆಗೂ ಬಂದಿರೋ ಪ್ರಾಡಕ್ಟ್ಸ್ ಯಾವ್ದು ಡಿಫೆಕ್ಟ್ ಅಂತ ಬಂದಿಲ್ಲ. ಕ್ವಾಲಿಟಿ ವೈಸ್ ಸ್ವಲ್ಪ ಲೋ ಅಂಡ್ ಹೈ ಇರುತ್ತೆ, ಅದು ಮಾಮೂಲಿ ಅಲ್ವಾ, ನಾವು ಕೊಟ್ಟಿದ್ದ ದುಡ್ಡಿಗೆ ಅಷ್ಟಿರತ್ತೆ. ಸೊ ನೋಡಿದ್ರೆಲ್ಲ ನಾನ್ ತರಿಸಿರೋದು ಇಷ್ಟು ಪ್ರಾಡಕ್ಟ್ಗಳು. ನಿಮ್ಗೆ ಇಷ್ಟ ಆಯ್ತು ಈ ವ್ಲಾಗ್ ಅನ್ಸುತ್ತೆ. ನಿಮ್ಗೆ ಏನಾದ್ರು ಪ್ರಾಡಕ್ಟ್ಗಳು ಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಡಕ್ಟ್ಗಳ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅಲ್ಲಿ ಹೋಗಿ ನೋಡಿ ನಿಮ್ಗೆ ಬೇಕಾಗಿರೋಂಥ ಪ್ರಾಡಕ್ಟ್ಗಳನ್ನ ಬೈ ಮಾಡ್ಬೋದು. ಸೊ ಒಂದ್ಸಲ ನಾನು ಟೆಂಟ್ ಹೌಸ್ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿರೋದೆ ನನ್ನ ಮಗಂದು ಟೆಂಟ್ ಹೌಸ್. ಸೊ ಅವ್ನು ತಗೊಂಡಿರೋದು ಅವನ ಅರ್ಜೆನ್ಸಿಗೋಸ್ಕರ. ಅದನ್ನ ನಾವು ಬೇಗ ಇದು ಓಪನ್ ಮಾಡ್ಬಿಟ್ವಿ. ನೋಡಿದ್ರಿ ಅಲ್ವಾ ಟೆಂಟ್ ಹೌಸ್ ಹೇಗಿದೆ ಅಂತ. ಸೊ ಪ್ರಾಡಕ್ಟ್ಗಳು ಅಷ್ಟೇ, ಎಲ್ಲಾನು ಕೂಡ ಚೆನ್ನಾಗಿದೆ. ಓಕೆ, ನಾನು ನೆಕ್ಸ್ಟ್ ಒಂದು ಹೊಸ ವ್ಲಾಗ್ ಅಲ್ಲಿ ಸಿಗ್ತೀನಿ. ನಿಮ್ಗೆ ನಾನ್ ತರಿಸಿರೋ ಪ್ರಾಡಕ್ಟ್ಗಳಲ್ಲಿ ಯಾವ ಒಂದು ಪ್ರಾಡಕ್ಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಫುಲ್ ವ್ಲಾಗ್ ನ ವಾಚ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಗೆ ಒಂದು ಕಮೆಂಟ್, ಒಂದು ಲೈಕ್, ಒಂದು ಶೇರ್ ಕೊಟ್ರೆ ಸೊ ನಿಮ್ಮ ಸಪೋರ್ಟ್ ನನಗೆ ಇನ್ನ ಹೆಚ್ಚಾಗತ್ತೆ. ಸೊ ಮತ್ತೆ ಹೊಸ ವ್ಲಾಗ್ ಅಲ್ಲಿ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.